ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಪಡುಬಿದ್ರಿ ಕಾಡಿಪಟ್ನ ಮೊಗವೀರ ಮಹಾಸಭಾದ ವತಿಯಿಂದ 24,45,000 ಮೊತ್ತದ ಚೆಕ್ ಅನ್ನು ಅಧ್ಯಕ್ಷರಾದ ಅಶೋಕ್ ಸಾಲ್ಯಾನ್ ಹಾಗೂ ಪಡುಬಿದ್ರಿ ಗಣಪತಿ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನವೀನ್ ಚಂದ್ರ ಜೆ ಶೆಟ್ಟಿ ಮತ್ತು ಸದಸ್ಯರು 7,07,000 ರೂಪಾಯಿಯ ಚೆಕ್ ಅನ್ನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಹಸ್ತಾಂತರಿಸಿದ್ದಾರೆ. ಜೀರ್ಣೋದ್ಧಾರದ ಕಾಮಗಾರಿಯು ಭರದಿಂದ ಸಾಗ್ತಾ ಇದ್ದು ದೇವಸ್ಥಾನದ ನೈವೇದ್ಯ ಶಾಲೆ ಪ್ರಯೋಜಕತ್ವವನ್ನು ಪಡುಬಿದ್ರಿ ಕಾಡಿಪಟ್ನ ಮೊಗವೀರ ಮಹಾಸಭಾ ವಹಿಸಿಕೊಂಡು ಅದರ ಸಂಪೂರ್ಣ ವೆಚ್ಚದ ದೇಣಿಗೆಯನ್ನ ಚೆಕ್ ಮುಖಾಂತರ ನೀಡಲಾಗಿದೆ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ದೇಣಿಗೆಯನ್ನ ನೀಡಿದವರನ್ನ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಅಧ್ಯಕ್ಷರಾದ ಡಾ ಕೆ ಪ್ರಕಾಶ್ ಶೆಟ್ಟಿ ಶಾಲು ಹೊದಿಸಿ ಗೌರವಿಸಿದ್ದಾರೆ. ಕೊಡುಗೆಯ ಚೆಕ್ ಅನ್ನು ಸ್ವೀಕರಿಸಿ ಗೌರವಿಸಿ ಮಾತನಾಡಿದ ಅವರು, ಪುರಾಣ ಪ್ರಸಿದ್ಧ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇಗುಲದ ಜೀರ್ಣೋದ್ಧಾರ ಕಾರ್ಯವು ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿದೆ. ದಾನಿಗಳ ಸಹಕಾರದಿಂದ ಕಾಮಗಾರಿ ಪ್ರಗತಿಯಲ್ಲಿದ್ದು ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ಸಹಿತ ಉತ್ಸವವು ಏಪ್ರಿಲ್ 23ರಿಂದ ಮೇ 4ರವರೆಗೆ ನೆರವೇರಲಿದೆ ಎಂದರು. ಬರುವ ಏಪ್ರಿಲ್ 23ನೇ ತಾರೀಕಿನಂದು ಬ್ರಹ್ಮಕಲಶೋತ್ಸವದ ದಿನಾಂಕ ಕೂಡ ಎಲ್ಲ ಭಕ್ತಾದಿಗಳು ಒಟ್ಟು ಸೇರಿ ನಿಶ್ಚಯ ಮಾಡಿದ್ದೇವೆ. ಬರದಿಂದ ಈ ಆಗುವ ಕೆಲಸಕ್ಕೆ ಇಲ್ಲಿಯ ಭಕ್ತರು ಮತ್ತೆ ಈ ಭಾಗದ ಭಕ್ತರು ಊರು ಪರದೇಶದಲ್ಲಿರುವವರೆಲ್ಲ ಬಂದು ನಮಗೆ ಸೇವೆಯನ್ನು ಅವರು ಸ್ವತಃ ಅರ್ಪಿಸ್ತಾ ಇದ್ದಾರೆ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರಕ್ಕೆ. ಹಾಗೆ ಇವತ್ತು ನಮ್ಮ ಮೊಗವೀರ ಸಮಾಜದವರು ಅಶೋಕ್ ಅವರ ಸಾಲ್ಯಾನ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಕೊಡುಗೆಯನ್ನು, ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಅವರ ಕುಟುಂಬ, ಅವರ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಹಳೆ ವಿದ್ಯಾರ್ಥಿ ಶಾಲೆಯ ಹಳೆ ವಿದ್ಯಾರ್ಥಿಯ ನಮ್ಮ ಮಾಸ್ಟರ್ ಅನಂತ ಪಟ್ಟಾಭಿರಾವ್ ಅವರ ನೇತೃತ್ವದಲ್ಲಿ ಇವತ್ತು ಹಳೆ ವಿದ್ಯಾರ್ಥಿಗಳು ಇವು ಊರು ಪರದೇಶದಲ್ಲಿ ಇದ್ದವರೆಲ್ಲ ಇವತ್ತು ಒಳ್ಳೆಯ ಸ್ಥಾನದಲ್ಲಿ ಇದ್ದಾರಂತ ಅವರೇ ಹೇಳ್ತಾ ಇದ್ದಾರೆ. ಹಾಗೆ ಅವರೆಲ್ಲರೂ ಒಂದು ಒಟ್ಟು ಸೇರಿ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಯನ್ನು ಕೂಡ ಇವತ್ತು ನಾವು ಅಧ್ಯಕ್ಷನಾಗಿ ನಾನು ಅದು ಸ್ವೀಕಾರ ಮಾಡಿ ನಾವು ಸಮಿತಿಗೆ ಇವತ್ತು ಕೊಟ್ಟಿದ್ದೇವೆ. ಅವರಿಗೂ ಕೂಡ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಒಳ್ಳೇದು ಮಾಡಲಿ, ಅವರು ಅನುಗ್ರಹಿಸಲಿ, ಅವರು ಇಡೀ ಶಾಲಾ ಹಳೆ ವಿದ್ಯಾರ್ಥಿ ಅವರಿಗೆ ಎಲ್ಲರಿಗೂ ಮುಂದಿನ ದಿನದಲ್ಲಿ ಅವರ ಕುಟುಂಬಕ್ಕೆ ಅವರಿಗೆ ಆರೋಗ್ಯ, ಆಯುಷ್ಯ, ಸಂಪತ್ತನ್ನು ಒದಗಿಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ 23ನೇ ತಾರೀಕಿಗೆ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಹಾಗೆ 4ನೇ ತಾರೀಕಿಗೆ ಕಾರ್ಯಕ್ರಮ ಬ್ರಹ್ಮಕಲಶದ ಕೊನೆಯ ದಿನ. ಹೀಗೆ 12 ದಿನದ ಕಾರ್ಯಕ್ರಮ ನಡೀತಾ ಇದೆ. ಹೀಗೆ ಕಾರ್ಯಕ್ರಮ ಇವಾಗ 21ನೇ ತಾರೀಕಿಗೆ ನಾವು ಯಾವ ದಿನ ಯಾವ ಕಾರ್ಯಕ್ರಮ, ಧಾರ್ಮಿಕ ಸಭೆ ಯಾವಾಗ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗ ಅಂತ ಹೇಳಿ ನಾವು 21ನೇ ತಾರೀಕಿಗೆ ನಾವು ನಿರ್ಧಾರ ಮಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ನವೀನ್ ಚಂದ್ರ ಜೆ ಶೆಟ್ಟಿ, ಆನುವಂಶಿಕ ಆಡಳಿತ ಮುಕ್ತೇಸರ ಭವಾನಿ ಶಂಕರ್ ಹೆಗ್ಡೆ, ಕಾಡಿಪಟ್ನ ಮೊಗವೀರ ಮಹಾಸಭಾ ಅಧ್ಯಕ್ಷ ಅಶೋಕ್ ಸಾಲ್ಯಾನ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಡುಬಿದ್ರಿ, ಉಪಾಧ್ಯಕ್ಷರಾದ ಹೇಮಚಂದ್ರ ಸಾಲ್ಯಾನ್, ಕೋಶಾಧಿಕಾರಿ ಅಶೋಕ್ ಬಂಗೇರ, ಕಾಡಿಪಟ್ನ ಮೊಗವೀರ ಮಹಿಳಾ ಸಭಾದ ಅಧ್ಯಕ್ಷೆ ಶ್ರೀಮತಿ ವಿಜಯ ಮೆಂಡನ್, ಮಾಜಿ ಅಧ್ಯಕ್ಷೆ ಮಾಲತಿ ಎನ್ ಸಾಲ್ಯಾನ್, ಉಡುಪಿ ಜಿಲ್ಲಾ ಕಾಂಗ್ರೆಸ್ ಮೀನುಗಾರರ ಸಮಿತಿ ಜಿಲ್ಲಾಧ್ಯಕ್ಷ ವಿಶ್ವಾಸ್ ವಿ ಅಮೀನ್, ಉಡುಪಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಶಿಕಾಂತ್ ಪಡುಬಿದ್ರಿ, ಸುಧಾಕರ್ ಸಾಲ್ಯನ್ ಹಾಗೂ ಹೇಮಂತ್ ಕೋಟ್ಯಾನ್ ಮುಂಬೈ ಮತ್ತು ಗ್ರಾಮ ಪಂಚಾಯತ್ ಸದಸ್ಯೆ ಭವಾನಿ ಶ್ರೀಯನ್ ಉಪಸ್ಥಿತರಿದ್ದರು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ನಾವು ಪಡುಬಿದ್ರಿ ಕಾಡಿಪಟ್ನ ಮೊಗವೀರ ಸಭಾ ವತಿಯಿಂದ ನೈವೇದ್ಯ ಶಾಲೆ ಮಾಡಬೇಕಂತ ನಮ್ಮ ನಿರ್ಧಾರ ಮಾಡಿದ ಪ್ರಕಾರ ಇವತ್ತು ಆ ನೈವೇದ್ಯ ಶಾಲೆಯನ್ನು ಮಾಡಿ ಅದಕ್ಕೆ ಹಸ್ತಾಂತರಿಸಿದ್ದೇವೆ ಅದರ ಹಣವನ್ನು. ಹಾಗೆಯೇ ನಮ್ಮ ಎಲ್ಲ ಕೂಡ ನಮ್ಮ ಮೊಗವೀರ ಬಾಂಧವರು ಈಗ ಮುಂಚಿನ ಹಿರಿಯರ ಕಾಲದಿಂದಲೂ ನಮ್ಮ ಈ ಬ್ರಹ್ಮರ ರಥವನ್ನು ಕಟ್ಟಿಕೊಂಡು ಬಂದ ನಮ್ಮ ಇಡೀ ಜಾತ್ರೆ ಶುರುವಾಗುವ 1 ತಿಂಗಳ ಮುಂಚೆ ಬಲಿ ಶುರುವಾಗ್ತದೆ. ಆ ಬಲಿ ಶುರುವಾಗ ನಮ್ಮ ದೇವಸ್ಥಾನದಿಂದ ಏಳಿಗೆ ಬರ್ತದೆ. ಆ ಏಳಿಗೆ ಬರುವಾಗ ಎಲ್ಲ ಕೆಲಸಕ್ಕೂ ನಾವು ನಮ್ಮ ಮೊಗವೀರ ಸಮಾಜ, ನಮ್ಮ ನಡಿಪಟ್ನ ಮೊಗವೀರ ಸಮಾಜದವರು ರಥ ಕಟ್ಟುವುದು ಮತ್ತೆ ಬ್ರಹ್ಮರಥವನ್ನು ದೇವರಿಗೆ ತಂದು ನಿಲ್ಲಿಸುವ ಎಲ್ಲ ಜವಾಬ್ದಾರಿಯನ್ನು ನಮ್ಮ ನಡಿಪಟ್ನ ವಿದ್ಯಾಪ್ರಸಾರ ಸಂಘಕ್ಕೆ ಉಂಟು. ಬಿಚ್ಚಿ ಪುನಃ ಅದನ್ನು ಪ್ರತಿಷ್ಠೆ ಮಾಡೋಕೆ ಕನಿಷ್ಠ ಪಕ್ಷ 2 ವರ್ಷ ಆಗ್ತಿದೆ. ಆದ್ರೆ ಇಲ್ಲಿ ಅದೇನೋ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಪವಾಡವು ಅವರದೊಂದು ಭಕ್ತಿ ಪ್ರಧಾನವಾದ ಈ ಊರಲ್ಲಿ ಅವರದ್ದು ಪವಾಡ ಅಂತ ನಾವು ಹೇಳ್ಬೋದು. ಯಾಕಂದ್ರೆ 10ನೇ ತಿಂಗಳಲ್ಲಿ ಇವತ್ತು ಇಷ್ಟೊಂದು ಅದ್ದೂರಿ ಆದಂತ ಒಂದು 30
ಕೋಟಿ ರೂಪಾಯಿ ವೆಚ್ಚದಾಯಕವಾದಂತ ಈ ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ಮುಗಿದಿವೆ. ಈಗಾಗಲೇ ನಾವು ಬ್ರಹ್ಮಕಲಶಕ್ಕೆ ಸಜ್ಜಾಗಿದ್ದೇವೆ. ಏಪ್ರಿಲ್ 23ರಿಂದ ಮೇ 4 ತನಕ ಬ್ರಹ್ಮಕಲಶದ ನಡೀತದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬೇರೆ ಬೇರೆ ದಾನಿಗಳು ಕೋಟ್ಯಾಂತರ ರೂಪಾಯಿ ಕೊಟ್ಟಂತವರಿದ್ದಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟಂತವರಿದ್ದಾರೆ. ಅವರನ್ನಲ್ಲಿ ಗುರುತಿಸಿ ಇಲ್ಲಿ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದೇ ರೀತಿ ಸುಮಾರು 10-11 ದಿನಗಳ ಕಾರ್ಯಕ್ರಮಗಳಲ್ಲಿ ಒಂದು 5 ಸಭಾ ಕಾರ್ಯಕ್ರಮ, ಧಾರ್ಮಿಕ ಸಭಾ ಕಾರ್ಯಕ್ರಮ ಮಾಡುವುದಂತ ನಿಶ್ಚಯಿಸಿದ್ದೇವೆ. ಯಾಕಂದ್ರೆ ಜನಗಳು ಇವತ್ತು ದೇವರ ಮೇಲೆ ಭಕ್ತಿಯಿಂದ ಬರ್ತಾರೆ. ಅದೇ ರೀತಿ ಇಲ್ಲಿ ಜಾಗದಲ್ಲಿ ಭಕ್ತಿ ಪ್ರಧಾನವಾದಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ಬೇಕು, ಅದರೊಂದಿಗೆ ಮನೋರಂಜನೆ ಅಂತದ್ದು ಇರ್ಬೇಕಂತ ಎಂಬ ದೃಷ್ಟಿ ನಮ್ಮ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರದ್ದು. ಅವರ ಆಶಯದಂತೆ ಅವರಿಗೊಂದು ಆಸೆ ಇತ್ತು, ನನ್ನ ಇದು ಹೆಂಡತಿಯ ಊರು, ಹಾಗಾಗಿ ಈ ಊರಲ್ಲಿ ನಾವು ಜೀರ್ಣೋದ್ಧಾರ ಮಾಡಬೇಕು. ಇದಕ್ಕಿಂತ ಮೊದಲು ಅವರ ಮಾವ ಮಹಾಬಲಿ ಶೆಟ್ರು ಆ ಸಂದರ್ಭದಲ್ಲಿ ಒಂದು ಬ್ರಹ್ಮಕಲಶ ಆಗಿತ್ತಂತೆ. ಆವಾಗ ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.